ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಲರ್ನಿಂಗ್ ಸ್ಪಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಸೆಪ್ಟೆಂಬರ್ 3, 2024 ಟ್ಯೂಸ್ಡೇ. ಇಲ್ಲಿ ಸೆಪ್ಟೆಂಬರ್ 23 ಅಂತ ಆಗ್ಬಿಟ್ಟಿದೆ. ಸೆಪ್ಟೆಂಬರ್ 3. ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಇವತ್ತು ಮೊದಲನೇ ಸುದ್ದಿ ಬಂದು ರಾಜ್ಯಕ್ಕೆ ಕಹಿ ಮತ್ತು ಗೋವಾಕ್ಕೆ ಸಿಹಿ. ಏನಿದು ಅಂತಂದರೆ, ಮಹದಾಯಿಗೆ ವನ್ಯಜೀವಿ ಮಂಡಳಿ ಏನಿದೆ ಅದು ನಕಾರ ಎತ್ತಿರುತ್ತೆ ಮಹದಾಯಿ ಯೋಜನೆ ಅನುಮೋದನೆಗೆ. ಅದೇ ಗೋವಾ ಮತ್ತು ತಾಮ್ನಾರ್ 400 ಕಿಲೋವ್ಯಾಟ್ ವಿದ್ಯುತ್ ಮಾರ್ಗಕ್ಕೆ ಮಂಡಳಿಯು ಷರತ್ತುಬದ್ಧ ಒಪ್ಪಿಗೆ ನೀಡಿದೆ. ಇದು ಮೇಲೆ ಗಮನಿಸಬೇಕಾಗಿರುವಂತಹ ಸುದ್ದಿ. ಸೊ ಏನಿದು ಅಂತ ಡೆಪ್ತಲ್ಲಿ ತಿಳ್ಕೊಳ್ಳೋದಾದರೆ ನಾವು ಏನಿದೆ ಮಹದಾಯಿ ಯೋಜನೆ, ಕರ್ನಾಟಕದ ಏನಿದೆ ಮಹದಾಯಿ ಯೋಜನೆ, ಇದು ಇದಕ್ಕೆ ಏನಾಗಿರುತ್ತೆ ಅಂತಂದರೆ, ಮೊದಲು ಏನಿದೆ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲಿನ ಪಟ್ಟಣಗಳಿಗೆ ಮತ್ತು ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವ ಗುರಿ ಹೊಂದಿರುವ ಈ ಯೋಜನೆ 2018 ಆಗಸ್ಟ್ 14ನಲ್ಲಿ 3.90 TMC ಅಡಿ ನೀರಿನ ಹಂಚಿಕೆ ಮಾಡಿತ್ತು. ಇದು ಈ ಮಹದಾಯಿ ಯೋಜನೆ ನಿಮಗೆಲ್ಲ ಗೊತ್ತಿರೋ ಹಾಗೇ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲ ಪಟ್ಟಣಗಳ ಗ್ರಾಮಗಳಿಗೆ ನೀರಿನ ಅನುಕೂಲವಾಗುವ ದಿಕ್ಕಿನಲ್ಲಿ ಮಾಡಬೇಕು ಅಂದ್ಕೊಂಡಿರುವ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಆಗಿದೆ. ಅದಕ್ಕೆ ಏನಾಗಿದೆ ಅಂತಂದರೆ, ಈ ಮಹದಾಯಿ ಯೋಜನೆಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕೆಲವು ಗ್ರಾಮಗಳ ಅರಣ್ಯ ಪ್ರದೇಶನ ಏನು ಅಂತಂದರೆ, ಈ ಪಂಪ್ ಹೌಸ್ ನಿರ್ಮಾಣ ಮತ್ತು ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ ನಿರ್ಮಾಣ ಮತ್ತು ಪೈಪ್ಲೈನ್ಗೆ ಮಾಡೋದಕ್ಕೆ ಒಪ್ಪಿಗೆ ನೀಡುವಂತೆ ರಾಜ್ಯ ಸರ್ಕಾರ ಮಂಡಳಿಗೆ ಪ್ರಸ್ತಾವ ಸಲ್ಲಿಸಿರುತ್ತೆ. ಈ ಯೋಜನೆಗೆ ಕಾಳಿ ಹಾಗೂ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶಗಳ 10.68 ಹೆಕ್ಟೇರಷ್ಟು ಅರಣ್ಯ ಬಳಸಿಕೊಳ್ಳಲಾಗುತ್ತದೆ ಅಂತ ಕರ್ನಾಟಕ ಸರ್ಕಾರ ಈ ಪ್ರಸ್ತಾವನೆಯಲ್ಲಿ ತಿಳಿಸಿರುತ್ತದೆ. ಏನು ಅಂತಂದರೆ, ಈ ಸಹ್ಯಾದ್ರಿ ಹಾಗೂ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ಅದರ 10.68 ಹೆಕ್ಟೇರಷ್ಟು ಫಾರೆಸ್ಟ್ ಲ್ಯಾಂಡ್ನ ಇವರು ಈ ಯೋಜನೆಗೆ ನಾವು ಬಳಸ್ಕೋತೀವಿ ಅಂತ ಪ್ರಸ್ತಾವನೆ ಸಲ್ಲಿಸಿರ್ತಾರೆ. ಅದನ್ನು ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಗೆ ಕಳಿಸ್ಕೊಡುತ್ತೆ ಮೊದಲನೇ ಬಾರಿ. ಅವರು ಇಲ್ಲ, ಇದು ಹುಲಿ ಸಂರಕ್ಷಿತ ಪ್ರದೇಶ, ಇದನ್ನು ನಾವು ಕೊಡೋಕ್ಕಾಗಲ್ಲ ಅಂತ ಮೊದಲನೇ ಒಂದು ಪ್ರಸ್ತಾವನೆ ಸಲ್ಲಿಸಿದಾಗ ಈ ರೀತಿ ಹೇಳ್ತಾರೆ. ಮತ್ತು ನೆಕ್ಸ್ಟ್ ಮೀಟಿಂಗ್ ಏನಾಗುತ್ತೆ ಅದರಲ್ಲಿ ಪ್ರಸ್ತಾವಕ್ಕೆ ಒಪ್ಪಿಗೆ ನೀಡಿರ್ತಾರೆ. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಿಂದ ಒಪ್ಪಿಗೆ ಬಂದಿರುತ್ತೆ. ಆದರೆ ಇಲ್ಲೇನಾಗುತ್ತೆ ಅಂತಂದರೆ, ಇದನ್ನು ಸ್ಟೇಟ್ ಅವರು ಸೆಂಟ್ರಲ್ಗೆ ಕೊಡಬೇಕಾಗುತ್ತೆ. ಅದೇ ರೀತಿ ಸೆಂಟ್ರಲ್ ಅವ್ರಿಗೆ ಕೊಟ್ಟಾಗ ರಾಜ್ಯ ಒಪ್ಪಿದ ಮೊದಲೇ ಕೇಂದ್ರದ ಅನುಮೋದನೆ. ಇದೇನು ಅಂತಂದರೆ, ಈ ಗೋವಾ ತಾಮ್ನಾರ್ 400 ಕಿಲೋವೋಲ್ಟ್ ವಿದ್ಯುತ್ ಮಾರ್ಗಕ್ಕೆ ಈ ಒಂದು ವನ್ಯಜೀವಿ ಮಂಡಳಿ ಏನಿದೆ ಅದು ಒಪ್ಪಿಗೆ ನೀಡಿದೆ. ಅದರಲ್ಲಿ ಏನೇನು ಗಮನಿಸಬೇಕಾಗಿರುವಂಥ ವಿಷಯ ಏನಪ್ಪ ಅಂತಂದರೆ, ಇದರಲ್ಲಿ ಗೋವಾ ರಾಜ್ಯದ ಭಗವಾನ್ ಮಹಾವೀರ ವನ್ಯಜೀವಿ ಧಾಮದ 27 ಹೆಕ್ಟೇರ್ ಅರಣ್ಯ ಬಳಕೆಯಾಗುತ್ತೆ. ಅದಕ್ಕೆ ವನ್ಯಜೀವಿ ಮಂಡಳಿ ಒಪ್ಪಿಗೆ ನೀಡಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಗೋವಾದಲ್ಲಿ ನೋಡಿ 27 ಹೆಕ್ಟೇರ್ ಲ್ಯಾಂಡು, ಕರ್ನಾಟಕದಲ್ಲಿ 435 ಹೆಕ್ಟೇರ್ ಲ್ಯಾಂಡ್ ಎಕರೆ 435 ಎಕರೆ ಅರಣ್ಯ ಬಳಕೆಗೆ ಪ್ರಸ್ತಾಪಿಸಲಾಗಿದೆ. ಇದರಲ್ಲಿ ಯಾವ್ಯಾವುದು 435 ಎಕರೆಯಲ್ಲಿ ಯಾವ್ಯಾವ ಅರಣ್ಯ ಸೇರಿಕೊಂಡಿದೆ ಅಂತಂದರೆ, ದಾಂಡೇಲಿ ಆನೆ ಕಾರಿಡಾರ್, ಭೀಮಗಡದ ಅಭಯಾರಣ್ಯದ ಪರಿಸರ ಸೂಕ್ಷ್ಮ ವಲಯ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಪರಿಸರ ಸೂಕ್ಷ್ಮ ವಲಯ ಹಾಗೂ ದಾಂಡೇಲಿ ಅಭಯಾರಣ್ಯಗಳ ಮೂಲಕ
ಹಾದು ಹೋಗೋದಿದೆ. ಈ ಏನು 400 ಕಿಲೋವೋಲ್ಟ್ ಒಂದು ಇದನ್ನು ಮಾಡ್ತಾ ಇದ್ದಾರೆ ಇವರು, ಅದ ಮಾರ್ಗದಲ್ಲಿ ಇಷ್ಟು ಕರ್ನಾಟಕದ ಅರಣ್ಯ ಪ್ರದೇಶಗಳು ನಮಗೆ ನಾವು ಬಳಸ್ಕೋತೀವಿ ಅಂತ ಹೇಳಿ ಇವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅದಕ್ಕೆ ಈ ವನ್ಯಜೀವಿ ಮಂಡಳಿ ಏನಿದೆ ಅದು ಸಹಮತ ನೀಡಿದೆ. ಅದೇ ಷರತ್ತುಬದ್ಧ ಸಹಮತ ನೀಡಿದೆ. ಏನಂತ ಅಂತಂದರೆ, ನೀವು ನಿಮ್ಮ ಕಾಮಗಾರಿ ಏನಿದೆ ಅದು ಗೋವಾದಲ್ಲಿ ನೀವು ಪ್ರಾರಂಭಿಸ್ಕೋಬೋದು, ಆದರೆ ಕರ್ನಾಟಕದಲ್ಲಿ ನೀವು ಏನು ಕಾಮಗಾರಿಯನ್ನು ಪ್ರಾರಂಭಿಸಬಾರದು ಎಂದು ಅವರು ಹೇಳಿದ್ದಾರೆ. ಅಂದರೆ ಕರ್ನಾಟಕದ ಏನು ಸ್ಥಾಯಿ ಸಮಿತಿ ಶಿಫಾರಸು ಮಾಡುವವರೆಗೆ ನೀವು ಮಾಡ್ಕೋಬಾರ್ದು ಅಂತ ಇದರಲ್ಲಿ ಅವ್ರು ಹೇಳಿದ್ದಾರೆ. ಇದನ್ನು ಇದು ಫಸ್ಟ್ ಟೈಮ್ ಇವರೇನು ಮಾಡ್ತಿರೋದಲ್ಲ. ಈ ವಿದ್ಯುತ್ ಮಾರ್ಗಕ್ಕೆ ಅರಣ್ಯ ಬಳಸಲು ಅನುಮತಿ ನೀಡುವಂತೆ ಗೋವಾ ತಾಮ್ನಾಡ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಲಿಮಿಟೆಡ್ ಕರ್ನಾಟಕ ಸರ್ಕಾರಕ್ಕೆ 2019 ಪ್ರಸ್ತಾವನೆ ಸಲ್ಲಿಸಿರ್ತಾರೆ. ಆದರೆ 2022 ಕೆನರಾ ವೃತ್ತದ CPF ಸ್ಥಳ ಪರಿಶೀಲನೆ ನಡೆಸಿ ಪಶ್ಚಿಮ ಘಟ್ಟದ ದಟ್ಟ ಅರಣ್ಯದಿಂದ ಈ ಯೋಜನೆ ಹಾದು ಹೋಗಲಿದೆ. ಈ ಯೋಜನೆಯಿಂದ ಹುಲಿ ಆವಾಸಸ್ಥಾನದ ಮೇಲೂ ಪರಿಣಾಮ ಬೀರಲಿದೆ. ಈ ಪ್ರಸ್ತಾವನೆ ತಿರಸ್ಕರಿಸಲೇಬೇಕು ಅಂತ ಈ ಕೆನರಾ ವೃತ್ತದ CPF ಏನಿದೆ ಅದು ಸ್ಥಳ ಪರಿಶೀಲನೆ ಮಾಡಿ ನೀವು ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಗೆ ನೀವು ಅನುಮತಿ ಕೊಡಬಾರದು. ಯಾಕಂದರೆ ಇದು ಹುಲಿಗಳ ಸಂರಕ್ಷಿತ ಪ್ರದೇಶ ಆಗಿರೋದ್ರಿಂದ ಆ ಹುಲಿಗಳ ಮೇಲೆ ಈ ಒಂದು ಯೋಜನೆ ಪರಿಣಾಮ ಬೀಳಲಿದೆ ಅಂತ ಅಂದ್ಬಿಟ್ಟು ಅವರು ಇದನ್ನು ತಿರಸ್ಕರಿಸಬೇಕು ಅಂತ ಶಿಫಾರಸು ಮಾಡಿರ್ತಾರೆ. ಅವರು ಅದನ್ನು 2021 ವರದಿ ಸಲ್ಲಿಸಿರ್ತಾರೆ. ಅದೇ ಏನು ಗೋವಾ ಫೌಂಡೇಶನ್ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಕೂಡ ಈ ಯೋಜನೆಗೆ ನೀವು ಅನುಮತಿ ನೀಡಬಾರ್ದು ಅಂತ ಹೇಳಿರ್ತಾರೆ. ಅವರು ಅದೇ ಸುಪ್ರೀಂ ಕೋರ್ಟ್ ಏನಂತ ಅದರಂತೆ ಸುಪ್ರೀಂ ಕೋರ್ಟ್ ಈ ಮಾರ್ಗದಲ್ಲಿ ಈಗಾಗಲೇ 220 ಕಿಲೋಮೀಟರ್ ಮಾರ್ಗದ ಇದೆ. ಹೊಸ ಮಾರ್ಗ ನಿರ್ಮಾಣಕ್ಕೆ ಸಾವಿರಾರು ಮರಗಳನ್ನು ಕಡಿಯಬೇಕಾಗುತ್ತದೆ. ಆದರೆ ಬದಲು ಈಗಿರುವ ಮಾರ್ಗವನ್ನೇ ಬಳಸುವುದು ಉತ್ತಮ ಅಂತ ಅವರು ಕೂಡ ಹೇಳಿರ್ತಾರೆ. ಇನ್ನು ಅದಾದ ನಂತರ ಇನ್ನೊಂದೇನಂತ ಹೇಳ್ತಾರೆ ಅಂದರೆ, ಕರ್ನಾಟಕ ಸರ್ಕಾರದ ಅನುಮತಿ ಪಡೆಯ ತನಕ ನೀವು ಮುಂದುವರಿಯಬಾರದು ಅಂತ ಅವರು ಕೂಡ ಹೇಳಿರ್ತಾರೆ. ಇದಾಗಿತ್ತು. ಈ ಬ್ರೀಫಾಗಿ ಹೇಳೋದಾದರೆ ಏನು ರಾಜ್ಯದ ಮಹದಾಯಿ ಯೋಜನೆಗೆ ಏನಕ್ಕೆ ಅವರು ಅನುಮತಿ ನೀಡಿಲ್ಲ ಅಂತಂದರೆ ಸಬ್ಜುಡೀಸಲ್ಲಿದೆ ಅಂತ ಅವರು ವನ್ಯಜೀವಿ ಮಂಡಳಿ ಹೇಳಿದೆ. ಏನಂತ ಅಂದರೆ ಅದು ಸುಪ್ರೀಂ ಕೋರ್ಟ್ ಮೆಟ್ಲಲ್ಲಿರೋದ್ರಿಂದ ನಾವು ಅದನ್ನು ಹೇಳಲಿಕ್ಕಾಗೋದಿಲ್ಲ, ಅದು ಕೋರ್ಟಲ್ಲಿ ತೀರ್ಮಾನ ಆಗಬೇಕು ಅಂತ ವನ್ಯಜೀವಿ ಮಂಡಳಿ ಹೇಳಿದೆ. ಯಾವುದಕ್ಕೆ? ಕರ್ನಾಟಕ ರಾಜ್ಯದ ಮಹದಾಯಿ ಯೋಜನೆಗೆ. ಅದೇ ಗೋವಾ ರಾಜ್ಯದ ಗೋವಾ ತಾಮ್ನಾರ್ 400 ಕಿಲೋವೋಲ್ಟ್ ವಿದ್ಯುತ್ ಮಾರ್ಗಕ್ಕೆ ಅವರು ಅನುಮತಿ ನೀಡಿದ್ದಾರೆ. ಬಟ್ ಏನಂತ ಅನುಮತಿ ನೀಡಿದ್ದಾರೆ? ನೀವು ಕರ್ನಾಟಕ ರಾಜ್ಯದ ಅನುಮತಿಯನ್ನು ಪಡೆದ ನಂತರವೇ ನೀವು ಅಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಬೇಕು. ಅದಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯದ ಸ್ಥಾಯಿ ಸಮಿತಿ ಒಂದು ಬಾರಿ ಅದರ ಪರಿಶೀಲನೆ ನೀಡಿ ಅದ್ರ ಬಗ್ಗೆ ವರದಿ ಕೊಡಬೇಕು. ಅದಾದ ನಂತರ ನೀವು ಕಾಮಗಾರಿ ಆರಂಭ ಮಾಡಬೇಕು ಅಂತ ಈ ಸುದ್ದಿ ಆಗಿದೆ. ಸೊ ನೆಕ್ಸ್ಟ್ ಸುದ್ದಿಗೆ ಹೋಗೋದಾದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ಯಾರಾ ಒಲಿಂಪಿಕ್ಸ್ ನಡೀತಾ ಇದೆ. ಸೊ ಇದರಲ್ಲಿ ಸೋಮವಾರ ಒಂದೇ ದಿನ ಭಾರತಕ್ಕೆ 8 ಪದಕಗಳು ಬಂದಿದೆ. 2 ಚಿನ್ನ, 2 ಬೆಳ್ಳಿ, 4 ಬೆಳ್ಳಿ ಹಾಗೂ 2 ಕಂಚು. ಯಾವ್ಯಾವ ವಿಭಾಗದಲ್ಲಿ ಅಂತಂದರೆ, ನಿತೀಶ್ ಕುಮಾರ್ ಪುರುಷರ ಬ್ಯಾಡ್ಮಿಂಟನ್ ಸಿಂಗಲ್ಸ್ SL3 ವಿಭಾಗದಲ್ಲಿ ಚಿನ್ನ, ಸುಮಿತ್ ಅಂಟಿಲ್ ಪುರುಷರ ಜಾವ್ಲಿನ್ ಥ್ರೋ F64 ಚಿನ್ನ. ಇವರು ವರ್ಲ್ಡ್ ಚಾಂಪಿಯನ್ಶಿಪ್ ಇದನ್ನು ಕೂಡ ಗೆದ್ದಿದ್ರು, ಅದನ್ನು ಉಳಿಸ್ಕೊಂಡಿರ್ತಾರೆ. ಸುಹಾಸ್ ಯತಿರಾಜ್ ಪುರುಷರ ಬ್ಯಾಡ್ಮಿಂಟನ್ ಸಿಂಗಲ್ಸ್ SL4 ಬೆಳ್ಳಿ, ನಿಷಾದ್ ಕುಮಾರ್ ಪುರುಷರ ಹೈ ಜಂಪ್ T47 ಬೆಳ್ಳಿ, ಯೋಗೇಶ್ ಕಾತುನಿಯಾ ಪುರುಷರ ಡಿಸ್ಕಸ್ ಥ್ರೋ F56 ಬೆಳ್ಳಿ, ತುಳಸಿ ಮುರುಗೇಶನ್ ಮಹಿಳೆಯರ ಬ್ಯಾಡ್ಮಿಂಟನ್ ಸಿಂಗಲ್ಸ್ SU5 ಬೆಳ್ಳಿ, ಮನೀಷಾ ರಾಮದಾಸ್ ಮಹಿಳೆಯರ ಬ್ಯಾಡ್ಮಿಂಟನ್ ಸಿಂಗಲ್ಸ್ SU5 ಕಂಚು, ಶೀತಲ್ ದೇವಿ ಮತ್ತು ರಾಕೇಶ್ ಕಾಂಪೌಂಡ್ ಆರ್ಚರಿ ಮಿಶ್ರ ತಂಡ ಕಂಚು.
ಸೊ ಭಾರತ ಸ್ಥಾನ 14ರಲ್ಲಿದೆ. ಮೊದಲನೇ ಸ್ಥಾನವನ್ನು ಚೀನಾ ಪಡ್ಕೊಂಡಿದೆ. 2ನೇ ಸ್ಥಾನ ಬ್ರಿಟನ್ 53 ಮೆಡಲ್ಗಳೊಂದಿಗೆ ಮತ್ತು ಚೀನಾ 85 ಮೆಡಲ್ಗಳೊಂದಿಗೆ. ಭಾರತ 14ನೇ ಸ್ಥಾನದಿಂದ 3 ಚಿನ್ನ, 5 ಬೆಳ್ಳಿ, 6 ಕಂಚು. ಇದರ ಪೈಕಿ ನಿನ್ನೆನೇ 2 ಚಿನ್ನ, ಅಂದರೆ ಸೋಮವಾರ 2 ಚಿನ್ನ, 4 ಬೆಳ್ಳಿ ಹಾಗೂ 2 ಕಂಚು ಬಂದಿರುತ್ತೆ. ಟೋಟಲ್ ಭಾರತದ ಮೆಡಲ್ 14 ಸಂಖ್ಯೆಗೇರಿದೆ. ಇದರಲ್ಲಿ ಗಮನಿಸಬೇಕಾಗಿರೋ ಸುದ್ದಿ ಏನು ಅಂದರೆ, ಕನ್ನಡಿಗ ಸುಹಾಸ್ ಯತಿರಾಜ್ ಪುರುಷರ ಬ್ಯಾಡ್ಮಿಂಟನ್ ಸಿಂಗಲ್ಸ್ನಲ್ಲಿ ಗೆದ್ದಿರೋದು. ಸೆಕೆಂಡ್ ಪ್ಲೇಸ್ ಅಂದರೆ ಸಿಲ್ವರ್ ಮೆಡಲ್ ತೊಗೊಂಡೋದು ಒಬ್ಬ ಕನ್ನಡಿಗ ಎಂಬುದು ಖುಷಿ ಸಂಗತಿ. ಮತ್ತು 3ನೇ ಸುದ್ದಿ, ಇದು ಇಂಪಾರ್ಟೆಂಟ್. ಇದರಲ್ಲಿ ತುಂಬ ಜನ ಕೇಳ್ಬೋದು ಏನಿದೆ ಇಂಪಾರ್ಟೆಂಟ್ ಅಂತ. ಇದನ್ನು 23ನೇ ಕಾನೂನು ಆಯೋಗವನ್ನು ರಚಿಸಿ ಕೇಂದ್ರ ಸರ್ಕಾರವು ಸೋಮವಾರ ಅಧಿಸೂಚನೆ ಹೊರಡಿಸಿದೆ. ಕಾನೂನು ಆಯೋಗ ಏನಿದೆ ಅದು ಪ್ರತಿ 3 ವರ್ಷಕ್ಕೊಂದ್ಸಲ ರಚಿಸ್ತಾರೆ. ಒಂದು ಕಾನೂನು ಆಯೋಗದ ಅವಧಿ 3 ವರ್ಷ. ಈ ಕಾನೂನು ಆಯೋಗಕ್ಕೆ ಯಾರನ್ನ ಸದಸ್ಯರನ್ನಾಗಿ ಮತ್ತು ಅಧ್ಯಕ್ಷರನ್ನಾಗಿ ನೇಮಕ ಮಾಡಬಹುದು ಅಂತಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ನ್ಯಾಯಮೂರ್ತಿಗಳು, ಅಂದರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಜಡ್ಜ್ಗಳನ್ನು ಈ ಕಾನೂನು ಆಯೋಗದಲ್ಲಿ ಸದಸ್ಯರನ್ನಾಗಿ ಹಾಗೂ ಅಧ್ಯಕ್ಷರನ್ನಾಗಿ ಮಾಡಲು ಅವಕಾಶ ಇರುತ್ತದೆ. ಈ ಕಳೆದ ಕಾನೂನು ಆಯೋಗ ಏನಿದೆ ಅದು 22ನೇ ಕಾನೂನು ಆಯೋಗ ಆಗಸ್ಟ್ 31, 2024 ಕೊನೆಗೊಳ್ಳುತ್ತದೆ. ಸೊ ಈ ಆಯೋಗದಲ್ಲಿ ಏನೇನು ಪ್ರಸ್ತಾವನೆ ಸಲ್ಲಿಸಿದ್ರು ಅಂತಂದರೆ, ಏಕರೂಪಿ ನಾಗರಿಕ ಸಂಹಿತೆಗೆ ಸಂಬಂಧಿಸಿದ ಆಯೋಗವು ವರದಿ ಸಲ್ಲಿಸಾಗಿದೆ ಆಗಲೇ. ಅದಾದ ಮೇಲೆ ಕಾನೂನು ಆಯೋಗ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಬಗ್ಗೆ ವರದಿಯನ್ನು ಸಿದ್ಧಪಡಿಸಿದೆ, ಆದರೆ ಸಲ್ಲಿಸಿಲ್ಲ. ಯಾಕೆ ಅಂತಂದರೆ ಈ ವರದಿಯನ್ನು ಕಾನೂನು ಸಚಿವಾಲಯಕ್ಕೆ ಸಲ್ಲಿಸಬೇಕು ಅಂತಂದರೆ ಅಧ್ಯಕ್ಷರ ಅವಶ್ಯಕತೆ ಇದೆ. ಆದರೆ ಕೆಲವು ತಿಂಗಳಿಂದ ಈ 22ನೇ ಕಾನೂನು ಆಯೋಗ ಏನಿತ್ತಲ್ಲ ಅದಕ್ಕೆ ಅಧ್ಯಕ್ಷರು ಇರಲಿಲ್ಲ. ಏನಕ್ಕೆ ಅಂತಂದರೆ ಆ ಅಧ್ಯಕ್ಷರಾಗಿದ್ದು ಋತುರಾಜ್ ಅವಸ್ಥಿ ಅಂತ, ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ಅಂತ. ಅವರನ್ನು ಕೆಲವು ತಿಂಗಳ ಹಿಂದೆ ಲೋಕಪಾಲದ ಸದಸ್ಯರನ್ನಾಗಿ ನೇಮಕ ಮಾಡಿದ್ರಿಂದ ಈ ಅಧ್ಯಕ್ಷ ಸ್ಥಾನ ಖಾಲಿ ಉಳಿದಿತ್ತು. ಅದೇ ಕಾರಣಕ್ಕೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಬಗ್ಗೆ ವರದಿ ಸಿದ್ಧಪಡಿಸಿದ್ರು, ಅದನ್ನು ಸಲ್ಲಿಕೆ ಮಾಡಿರೋದಿಲ್ಲ. ಸೊ ಇದಾಗಿತ್ತು. ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ MCQ ಕ್ವಶನಲ್ಲಿ ಕೇಳ್ಬೋದು, ಎಷ್ಟು ವರ್ಷಗಳಿಂದ ಒಮ್ಮೆ ಕಾನೂನು ಆಯೋಗವನ್ನು ರಚಿಸಲಾಗುವುದು ಅಂತ. ಅದಕ್ಕೆ ಉತ್ತರ 3. ಇದಕ್ಕೆ ಯಾರ್ಯಾರನ್ನು ಅಧ್ಯಕ್ಷ ಮತ್ತು ಸದಸ್ಯರನ್ನಾಗಿ ನೇಮಿಸಬಹುದು ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ನ್ಯಾಯಮೂರ್ತಿಗಳು. ಓಕೆ, ನೆಕ್ಸ್ಟ್ ಸುದ್ದಿ ಹೋಗೋಣ. Su-30 MKI ವಿಮಾನ HALನಿಂದ 240 ಇಂಜಿನ್. ಈ ಭಾರತೀಯ ವಾಯುಪಡೆಯ ಶಕ್ತಿಶಾಲಿ Su-30 MKI ಯುದ್ಧ ವಿಮಾನಗಳಿಗೆ 240 ಏರೋ ಇಂಜಿನ್ಗಳನ್ನು HALನಿಂದ 26,000 ಕೋಟಿ ವೆಚ್ಚದಲ್ಲಿ ತಯಾರಿಸುವ ಪ್ರಸ್ತಾವನೆಗೆ ಕೇಂದ್ರ ಸಂಪುಟವು ಸೋಮವಾರ ಒಪ್ಪಿಗೆ ನೀಡಿರುತ್ತದೆ. ಈ Su-30 MKI ಈ ವಿಮಾನಕ್ಕೆ ಇದೊಂದು ಯುದ್ಧ ವಿಮಾನವಾಗಿದೆ. ಇದಕ್ಕೆ ಇಂಜಿನ್ಗಳನ್ನು ಮಾಡಿಕೊಡಲು HALಗೆ 26,000 ಕೋಟಿ ವೆಚ್ಚದಲ್ಲಿ ಮಾಡಿಕೊಡಲು ಒಂದು ಪ್ರಸ್ತಾವನೆ ಸಲ್ಲಿಸಿರ್ತಾರೆ. ಇದರ ಬಗ್ಗೆ ರಕ್ಷಣಾ ಸಚಿವಾಲಯವು ಈ ವಿಷಯವನ್ನು ತಿಳಿಸಿದೆ. ಈ ಥರ ಕ್ವಶನ್ಗಳನ್ನ ಎಲ್ಲಿ ನೀವು ಗಮನಿಸ್ಬೋದು ಅಂತಂದರೆ ಈ ಮಿಲಿಟರಿ ರಿಲೇಟೆಡ್ ಎಕ್ಸಾಮ್ಸ್, ಯಾವುದು ನಿಮಗೆ ವಾಯುಪಡೆ ಏನು ಏರ್ಫೋರ್ಸ್ ಎಕ್ಸಾಮ್ಸ್ ಎಲ್ಲ ಏನಿರುತ್ತೆ ಅದರಲ್ಲಿ ನೀವು ಇದನ್ನೆಲ್ಲ ಈ ಥರ ಪ್ರಶ್ನೆಗಳನ್ನ ಗಮನಿಸ್ಬೋದು. ಇದರಲ್ಲಿ ಇನ್ನೊಂದು ಗಮನಾರ್ಹ ಸಂಗತಿ ಏನಪ್ಪ ಅಂತಂದರೆ ಈ ಇಂಜಿನ್ಗಳನ್ನು ತಯಾರಿಸಲು 53% ದೇಸಿ ಪರಿಕರಗಳನ್ನೇ ಬಳಸಲಾಗುವುದು. ಈ ಇಂಜಿನ್ಗಳನ್ನ ತಯಾರಿಸಲು 53% ದೇಸಿ ಪರಿಕರಗಳನ್ನೇ ಬಳಸಲಾಗುವುದು. ಈ ಒಂದು ಇಂಜಿನ್ಗಳು ಎಲ್ಲಿ ನಡೆಯುತ್ತಪ್ಪ ಅಂತಂದರೆ ತಯಾರಾಗುತ್ತಪ್ಪ ಅಂದರೆ ಒಡಿಶಾದ ಕೋರ್ಫುಟ್ನಲ್ಲಿ HAL ಘಟಕದಲ್ಲಿ ಈ ಇಂಜಿನ್ನ ತಯಾರಿಸಲಾಗುವುದು ಅಂತ ಹೇಳಿದ್ದಾರೆ. ಇದು 2028ರಲ್ಲಿ ಪೂರ್ತಿಗೊಳ್ಬೋದು ಅಂತ. ಸರಿ, ನೆಕ್ಸ್ಟು ಸುದ್ದಿ ಹೋಗೋಣ.
ನಿನ್ನೆ ನೀವು ನಮ್ಮ ಚಾನಲ್ನಲ್ಲಿ ಏನು ಕರೆಂಟ್ ಅಫೇರ್ಸ್ನ ನೋಡಿದರೆ ನೀವು ಈ ಸುದ್ದಿ ಬಗ್ಗೆ ತಿಳ್ಕೊಂಡಿರ್ತೀರ. ಎತ್ತಿನ ಹೊಳೆ 2027ಕ್ಕೆ ಪೂರ್ತಿ. ಜಲಸಂಪನ್ಮೂಲ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ನೀಡಿದ್ದಾರೆ. ಈ ಯೋಜನೆ ಬಗ್ಗೆ ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ವಿ. ಇದು ಬ್ರೀಫಾಗಿ ಹೇಳೋದಾದರೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಏನು ನೀರು ಪೂರೈಸೋದಕ್ಕೆ ಈ ಒಂದು ಯೋಜನೆನ ಕರ್ನಾಟಕ ರಾಜ್ಯ ಸರ್ಕಾರವು ಮಾಡ್ತಾ ಇದೆ. ಇದರ ಒಂದು ಉದ್ಘಾಟನೆಯನ್ನು ಮುಖ್ಯಮಂತ್ರಿಯವರು ಈ ಸೆಪ್ಟೆಂಬರ್ 6 ಅಂದರೆ ಗೌರಿ ಹಬ್ಬದ ದಿನದಂದು ಮಾಡ್ತಾರೆ. ಈ ಯೋಜನೆ ಏನಪ್ಪ ಅಂತಂದರೆ, ಪಂಪ್ಗಳ ಮುಖಾಂತರ ಈ ಯೋಜನೆಗೆ ಈ ಎಲ್ಲ ಜಿಲ್ಲೆಗಳಿಗೆ ನೀರನ್ನು ಪೂರೈಸುವ ಈ ಒಂದು ಯೋಜನೆಯಾಗಿದೆ. ಮೊದಲು ಪಂಪ್ ಮಾಡಿದ ನೀರನ್ನು ವಾಣಿ ವಿಲಾಸ ಸಾಗರಕ್ಕೆ ಹರಿಸ್ತಾರೆ. ಅದಾದ ನಂತರ 140 ಕಿಲೋಮೀಟ್ರ್ ಕಾಮಗಾರಿಯನ್ನು ಪೂರ್ಣಗೊಳಿಸಲಿ. ಏನಕ್ಕೆ ಅಂತಂದರೆ, ಅಲ್ಲಿ ಅರಣ್ಯ ಪ್ರದೇಶ ಇರೋದ್ರಿಂದ, ಅರಣ್ಯ ಭೂಮಿ ಇರೋದರಿಂದ ಅದರ ತಕರಾರನ್ನು ಬಗೆಹರಿಸಿ ನಂತರ ಅಲ್ಲಿಂದ ತುಮಕೂರಿಗೆ ನೀರು ಹರಿಸಲಾಗುವುದು ಅಂತ ಅವರು ಹೇಳಿದ್ದಾರೆ. ಇದಾಗಿತ್ತು ಈ ಸುದ್ದಿ. ನೆಕ್ಸ್ಟ್ ಸುದ್ದಿ, ಇದು ರಷ್ಯಾ ಉಕ್ರೇನ್ ಸಂಧಾನ ಸುಲಭವೇ. ಇದೊಂದು ಎಡಿಟೋರಿಯಲ್ ಆಗಿದೆ. ಈ ಒಂದು ಸುದ್ದಿ ಏನಿದೆ, ಈ ರೀತಿ ಇದನ್ನು ಎಲ್ಲಿ ಕೇಳ್ಬೋದು ಅಂತಂದರೆ, ಏನು ಜಾಸ್ತಿ MCQ ಎಲ್ಲೂ ಕೇಳೋಕ್ಕಾಗಲ್ಲ. ಈ ಆನ್ಸರ್ ರೈಟಿಂಗ್ ಏನಿದೆ ಅದರಲ್ಲಿ ಈ ಥರ ಸುದ್ದಿಗಳನ್ನ ಓದೋದ್ರಿಂದ, ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಆನ್ಸರ್ ರೈಟಿಂಗ್ಗೆ ಹೆಲ್ಪ್ ಆಗುತ್ತೆ. ಏನಿದು ಅಂತ ನಾನು ಒಂದ್ಸಲ ಬ್ರೀಫಾಗಿ ಹೇಳ್ತೀನಿ. ನೀವು ಒಂದು ಬಾರಿ ಓದಿದ್ರೆ ಸಾಕು, ಇದ್ರೆ ಅರ್ಥ ಆಗಿಬಿಡುತ್ತೆ ಇದು. ಈ ನರೇಂದ್ರ ಮೋದಿಯವರು ಜುಲೈನಲ್ಲಿ ರಷ್ಯಾಕ್ಕೆ ಭೇಟಿ ಇಟ್ಟಾಗ ರಷ್ಯಾದ ಪರಮ ಮಿತ್ರ ರಾಷ್ಟ್ರ ಭಾರತ ಎಂದು ಪುಟಿನ್ ಅವರು ಹೇಳಿರ್ತಾರೆ, ಮೋದಿ ಸಮ್ಮುಖದಲ್ಲೇ ಹೇಳಿರ್ತಾರೆ. ಈ ಒಂದು ಅದಾದ ನಂತರ ಮೋದಿಯವರ ಏನು ಪ್ರವಾಸ ಎಲ್ಲಿದೆ ಅಂದರೆ ಉಕ್ರೇನ್ಗೆ. ಜನ ಏನಂತ ಬಿಂಬಿಸ್ಕೊತಾ ಇದ್ದಾರೆ ಅಂತ ಅಂದರೆ, ಮೋದಿಯವರು ರಷ್ಯಾ ಮತ್ತು ಉಕ್ರೇನ್ ಈ ಎರಡು ದೇಶಗಳ ಯುದ್ಧದ ಸಂಧಾನಕ್ಕೆ ಏನು ಕಾರ್ಯತಂತ್ರ ರೂಪಿಸ್ತಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಅದು ಸಾಧ್ಯನಾ ಅನ್ನೋದು ಈ ಒಂದು ಎಡಿಟೋರಿಯಲ್ನಲ್ಲಿ ಹೇಳ್ತಾ ಹೋಗ್ತಾರೆ. ಮೊದಲು ಈ ಥರ ಏನು ಈ ಥರ ಎರಡೂ ದೇಶಗಳ ಮಧ್ಯೆ ಯುದ್ಧವನ್ನು ತಪ್ಪಿಸಲು, ಅಂದರೆ ಯುದ್ಧ ಸಂಧಾನ ಮಾಡಲು ಅನೇಕ ದೇಶಗಳು ಪ್ರಯತ್ನ ಮಾಡಿದೆ. ಅದರಲ್ಲಿ ಪ್ರಮುಖರಾಗಿ ಇಸ್ರೇಲ್, ಟರ್ಕಿ, ಫ್ರಾನ್ಸ್, ಈ ಥರ ದೇಶಗಳು ಏನು ಯುದ್ಧ ತಪ್ಪಿಸಲು ಯುದ್ಧ ನಿಲ್ಲಿಸಲು ಪ್ರಯತ್ನ ಮಾಡಿದ್ದಾರೆ. 22 ಸೆಪ್ಟೆಂಬರ್ಲಿ ಉಜ್ಬೇಕಿಸ್ತಾನದಲ್ಲಿ ಪುಟಿನ್ ಅವರು ನೇರವಾಗಿ ಭೇಟಿಯಾದ ಮೋದಿ, ಇದು ಯುದ್ಧದ ಕಾಲವಲ್ಲ ಅಂತ ಅವರು ಕೂಡ ಅವರಿಗೆ ಹೇಳಿರ್ತಾರೆ. 22 ಸೆಪ್ಟೆಂಬರ್ನಲ್ಲಿ. ಇದರಲ್ಲಿ ಆ ಬಳಿಕ ಉಕ್ರೇನ್ ಅಧ್ಯಕ್ಷರು ಕೂಡ ಏನೋ ಈ ಒಂದು ಈ ಶಾಂತಿಯ ಪ್ರಸ್ತಾಪವನ್ನು ಅವರು ಕೂಡ ಮಾಡಿದ್ದಾರೆ. ಅವರು ಒಂದು 10 ಅಂಶಗಳನ್ನು ಒಳಗೊಂಡಂಥ ಒಂದು ಶಾಂತಿ ಪ್ರಸ್ತಾವನೆಯನ್ನು ಅವರು ಕೂಡ ಹೇಳಿದ್ದಾರೆ. ಏನಪ್ಪ ಅದು ಅಂತಂದರೆ, ಧಾನ್ಯಗಳ ರಫ್ತು, ಯುದ್ಧ ಖೈದಿಗಳ ಹಸ್ತಾಂತರ, ವಿಕಿರಣ ಮತ್ತು ಪರಮಾಣು ಸಂರಕ್ಷತೆ ಹಾಗೂ ಸೇನೆ ಹಿಂತಿರುಗಿತ ವಿಷಯದಲ್ಲಿ ರಷ್ಯಾನು ಕೂಡ ಒಪ್ಕೊಂಡ್ಬಿಡುತ್ತೆ. ಏನು ಧಾನ್ಯಗಳ ರಫ್ತು, ಇಂಪೋರ್ಟು, ಅದಾದಮೇಲೆ ಯುದ್ಧ ಖೈದಿಗಳನ್ನು ಅವ್ರ ದೇಶಕ್ಕೆ ವಾಪಸ್ ಕಳಿಸೋದು, ಇದೆಲ್ಲದನ್ನು ರಷ್ಯಾ ಒಪ್ಪುತ್ತೆ. ಆದರೆ ಉಕ್ರೇನ್ ಅಧ್ಯಕ್ಷ ಒಂದು ವಿಷಯ ಹೇಳಿದ್ದಾರೆ. ಏನಂತ ಅಂತಂದರೆ, 1991 ಗಡಿ ರೇಖೆಯನ್ನು ರಷ್ಯಾ ಬದ್ಧರಾಗಿರಬೇಕು. ಅಂದರೆ ಇದರ ಇಂಡೈರೆಕ್ಟ್ಲಿ ಅವ್ರು ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಈ ಕ್ರಿಮಿಯಾ ಪ್ರಾಂತ್ಯ ಏನಿದೆ ಇದನ್ನು ರಷ್ಯಾ ಬಿಟ್ಕೊಡಬೇಕು, ರಷ್ಯಾ ತೊರೆಯಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ರಷ್ಯಾದವರು ಒಪ್ಪಿಗೆ ನೀಡೋದಿಲ್ಲ. ಹೀಗಾಗಿ ಈ ಪ್ರಸ್ತಾವವನ್ನು ಖಡಾಖಂಡಿತವಾಗಿ ರಷ್ಯಾ ಏನಿದೆ ತಿರಸ್ಕಾರ ಮಾಡಿಬಿಟ್ಟಿದೆ. ಅದಾದ ಮೇಲೆ ಇಂಡೋನೇಷ್ಯಾ ಕೂಡ ಒಂದು ಶಾಂತಿ ಪ್ರಸ್ತಾವನೆಗೆ ಟ್ರೈ ಮಾಡಿರ್ತಾರೆ. ಅವ್ರೇನಂತ ಹೇಳ್ತಾರಪ್ಪ ಅಂತಂದರೆ, ಪ್ರಸ್ತುತ ಯಾವ ಪ್ರದೇಶಗಳು ಯಾರ ಹಿಡಿತದಲ್ಲಿದೆಯೋ ಅವ್ರಿಗೆ ಅದನ್ನು ಬಿಟ್ಬಿಡಬೇಕು, ಅಷ್ಟಕ್ಕೆ ಮಾತ್ರ ಗಡಿ ಸೀಮಿತ ಆಗಬೇಕು.
ಏನು ವೀಕ್ಷಕರ ಸಮ್ಮುಖದಲ್ಲಿ ಎರಡು ದೇಶಗಳ ನಡುವೆ ಸೇನಾ ರಹಿತ ವಲಯವನ್ನು ಗುರುತಿಸಬೇಕು. ಅದಾದ ನಂತರ ವಿವಾದಿತ ಪ್ರದೇಶ ಏನಿದೆ ಅದಕ್ಕೆ ಈ ವಿಶ್ವಸಂಸ್ಥೆ ಅಡ್ಡಿ ಬಂದು ಅಲ್ಲಿಯ ಜನಗಳನ್ನು ಕೇಳಬೇಕು, ಅವರ ಅಭಿಪ್ರಾಯನ ಸಂಗ್ರಹಿಸಿ ಇದು ಯಾವ ದೇಶಕ್ಕೆ ಸೇರಬೇಕು ಅಂತಂದ್ಬಿಟ್ಟು ಅವ್ರು ನಿರ್ಧಾರ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಉಕ್ರೇನ್ ಒಪ್ಪೋದಿಲ್ಲ. ಏನಕ್ಕೆ ಅಂತಂದರೆ ಇದು ರಷ್ಯಾ ಪರವಾಗಿರೋ ಪ್ರಸ್ತಾವನೆ, ನಾವು ಒಪ್ಪಲ್ಲ ಎಂದು ಅವರು ಕೂಡ ತಿರಸ್ಕರಿಸ್ತಾರೆ. ಭಾರತ ಮೊದಲಿಂದನೂ ಯಾರ ಪರ, ಉಕ್ರೇನ್ ಮತ್ತು ಇದರ ರಷ್ಯಾದ ಯಾರ ಪರ ಅಂತ ಕೇಳಿದ್ರೆ ಭಾರತದ ಪರ ಎಂದೇ ತಟಸ್ಥ ನಿಲುವನ್ನು ಭಾರತ ಎಂದಿನಂತೆ ಎತ್ತಿ ಹಿಡಿದಿದೆ. ಅದೇ ರೀತಿ ಭಾರತವನ್ನು ಕೇಳಿದಾಗ ಇದು ಯಾವ ರೀತಿ ಬಗೆಹರಿಸಬೇಕು, ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಬದ್ಧವಾಗಿ ವಿಶ್ವಸಂಸ್ಥೆಯ ನಿಯಮಗಳ ಅಡಿಯಲ್ಲಿ ರಾಜತಾಂತ್ರಿಕ ಪ್ರಕ್ರಿಯೆಯ ಮೂಲಕವೇ ಈ ಸಂಘರ್ಷಕ್ಕೆ ಉತ್ತರ ಕಂಡುಕೊಳ್ಳಬೇಕು ಎಂದು ಭಾರತ ಸ್ಪಷ್ಟ ನಿಲುವನ್ನು ವ್ಯಕ್ತಪಡಿಸಿದೆ. ಇದಾಗಿತ್ತು ಈ ಒಂದು ಈ ವರದಿಯ ಬ್ರೀಫ್ ಎಕ್ಸ್ಪ್ಲನೇಷನ್. ಇದನ್ನು ನೀವು ಒಂದು ಬಾರಿ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟು ಸುದ್ದಿ ಹೋಗೋಣ. ತಯಾರಿಕಾ ವಲಯ ಬೆಳವಣಿಗೆ ಇಳಿಕೆ. ಸೊ ಏನಿದೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಏನಿದೆ ಅಲ್ಲಿ ಬೆಳವಣಿಗೆ ಇಳಿಕೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಇವೊಂದು ಗ್ರಾಫ್ ಮುಖಾಂತರ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಏನಾಗಿದೆ ಅಂತಂದರೆ 2023 ಡಿಸೆಂಬರ್ನಲ್ಲಿ ಇದೊಂದು ಗ್ರಾಫ್ ಏನಿದೆ ನೋಡಿ, ಈ ಇಂಡೆಕ್ಸ್ ಇದು 54.9 ಅದು ಇಂಡೆಕ್ಸು. 50 ಇಲ್ಲಿ ನೋಡಿ 50ಕ್ಕಿಂತ ಮೇಲಿದ್ದರೆ ಸಕಾರಾತ್ಮಕ ಬೆಳವಣಿಗೆ, ಅಂದರೆ ಇಲ್ಲೂ ಕೂಡ ಎಲ್ಲೂ ನಕಾರಾತ್ಮಕ ಬೆಳವಣಿಗೆ ಅಲ್ಲ. ಆದರೆ ಕಂಪೇರ್ ಟು ಏನು ಪ್ರೀವಿಯಸ್ ಮಂತ್ಸ್ ಮತ್ತು ಪ್ರೀವಿಯಸ್ ಇಯರ್ಸ್ ಇದು ಕಮ್ಮಿ ಅಂತ ಇಲ್ಲಿ ತೋರಿಸ್ತಾ ಇದೆ ಅಷ್ಟೇ. ಈ ಒಂದು ಇಂಡೆಕ್ಸು 50ಗಿಂತ ಕಡಿಮೆ ಇದ್ದರೆ ನಕಾರಾತ್ಮಕ ಬೆಳವಣಿಗೆ ಅಂತ. ಇದೆಲ್ಲೂ ಕೂಡ 50ಗಿಂತ ಕಡಿಮೆ ಆಗಿರೋದಿಲ್ಲ. ಬಟ್ ಏನಪ್ಪ ಅಂತಂದರೆ ಕಳೆದ 3 ತಿಂಗಳಲ್ಲಿ ಕನಿಷ್ಠ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಈ ಆಗಸ್ಟ್ ತಿಂಗಳಲ್ಲಿ ಅನ್ನೋದು ಇಲ್ಲಿ ನೋಡಿ. ಡಿಸೆಂಬರ್ನಲ್ಲಿ ತೀರಾ ಕಡಿಮೆ ಆಗಿಬಿಡುತ್ತೆ. ಡಿಸೆಂಬರ್ 23ರಲ್ಲಿ 54.9 ಇರುತ್ತೆ. ಅದಾದ ನಂತರ ಗ್ರ್ಯಾಜುವಲ್ ಇನ್ಕ್ರೀಸ್ನ ಪಡ್ಕೊಂಡು ಮಾರ್ಚ್ 2024ರಲ್ಲಿ 59.1ಗೆ ಹೋಗುತ್ತೆ. ಅದಾದ ನಂತರ ಮತ್ತೆ ಡಿಕ್ರೀಸ್ ಆಗಿ ಮಾರ್ಚ್ ಟು ಆಗಸ್ಟ್ ಕನಿಷ್ಠ ಬಂದ್ಬಿಟ್ಟಿದೆ 57.5 ಬಂದ್ಬಿಟ್ಟಿದೆ ಅನ್ನೋದು ಈ ಒಂದು ವರದಿಯಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಸುದ್ದಿ ಏನಪ್ಪ ಅಂತಂದರೆ ಎಥನಾಲ್ ಬಳಸುವ ವಾಹನ ಮೇಲಿನ GST ತಗ್ಗಿಸಿ ಅಂತ ಹೇಳಿ ನಿತಿನ್ ಗಡ್ಕರಿ ಏನಿದೆ ಸೆಂಟ್ರಲ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಏನೋ ಒಂದು ಇದನ್ನು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರೊಂದಿಗೆ ಚರ್ಚೆ ಮಾಡಿ ಈ ಥರ ಒಂದು ಇದನ್ನು ಶಿಫಾರಸು ಮಾಡಬೇಕು ಅಂತ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಏನಕ್ಕೆ ಇದರ ಕಾರಣ ಏನು ಅಂತಂದರೆ ಪ್ರತಿ ವರ್ಷ ಭಾರತ 22 ಲಕ್ಷ ಕೋಟಿ ಮೌಲ್ಯದ ಕ್ರೂಡ್ ಆಯಿಲ್ ಅಂದರೆ ಪಳೆಯುಳಿಕೆ ಇಂಧನವನ್ನು ಆಮದು ಮಾಡಿಕೊಳ್ಳಿದೆ. ಅಂದರೆ 22 ಲಕ್ಷ ಕೋಟಿಯಷ್ಟು ಕ್ರೂಡ್ ಆಯಿಲ್ನ ಭಾರತ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇದೆ. ಸೊ ಇದರಿಂದ ಏನೇನು ಆಗುತ್ತೆ ನಿಮಗೆ ಗೊತ್ತಿದೆ. ಏನು ಕ್ರೂಡ್ ಆಯಿಲ್ ಬಳಕೆಯಿಂದ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಇದನ್ನು ಕಮ್ಮಿ ಮಾಡೋಕ್ಕೆ ಎಥನಾಲ್ ವೆಹಿಕಲ್ ಅಂದರೆ ಈ ಹೈಬ್ರಿಡ್ ವೆಹಿಕಲ್ಗಳು ರೀತಿಯಲ್ಲಿ ಮಾಡೋದ್ರಿಂದ ಪೊಲ್ಯೂಷನ್ನ ನಾವು ಕಮ್ಮಿ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಏನು ಈಗ 28% ಏನಿದೆ GST ಅದನ್ನು 12%ಗೆ ಕಡಿತಗೊಳಿಸಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಪ್ರಸ್ತುತ ಈಗ ಇಂಟರ್ನಲ್ ಕಂಬಷನ್ ಇಂಜಿನ್ ನೀವೇನು ಯೂಸ್ ಮಾಡ್ತಾ ಇದ್ದೀರಾ ಪೆಟ್ರೋಲ್ ಹಾಗೂ ಡೀಸೆಲ್ ಇಂಜಿನ್ಗಳಿಗೆ ವೆಹಿಕಲ್ಗಳಿಗೆ 28% ಅಷ್ಟು GSTನ ವಿಧಿಸಿರುತ್ತಾರೆ. ಮತ್ತು ವಿದ್ಯುತ್ ಚಾಲಿತ ವಾಹನಗಳು ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದೆ ಅದಕ್ಕೆ ಕೇವಲ 5% GSTಯನ್ನು ವಿಧಿಸಿರ್ತಾರೆ. ಸೊ ಇದೆಲ್ಲ ಏನಕ್ಕೆ ಅಂತಂದರೆ ಪೊಲ್ಯೂಷನ್ನ ಕಮ್ಮಿ ಮಾಡಲಿಕ್ಕೆ. ಈಗ ಇವರು
ಇದನ್ನು ನೆಕ್ಸ್ಟ್ ಸಭೆಯಲ್ಲಿ ಇವರು ಎಲ್ಲ ರಾಜ್ಯದ ಹಣಕಾಸು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಪ್ರಸ್ತಾವನೆ ಮಾಡಿ ಇದನ್ನು ಜಾರಿಗೆ ತರಬೇಕು ಅಂತ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸುದ್ದಿ ಬಂದು ಇಸ್ರೇಲ್ನಲ್ಲಿ ನೆಕ್ಸ್ಟ್ ಸುದ್ದಿ ಬಂದು ರೈತರ ಆದಾಯ ಹೆಚ್ಚಳಕ್ಕೆ 7 ಯೋಜನೆ. 14,235 ಕೋಟಿ ಮೊತ್ತದ ಯೋಜನೆಗಳಿಗೆ ಒಪ್ಪಿಗೆ. ನಿನ್ನೆ ಅಂದರೆ ಸೋಮವಾರ ಕೇಂದ್ರ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಿ ಈ ಒಂದು ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಸೊ ಈ ಒಂದು ಯೋಜನೆಯಲ್ಲಿ ಏನೇನಿದೆ, ಏನೇನು ಅನುಕೂಲ ಇದೆ ಅಂತ ಒಂದು ಬ್ರೀಫಾಗಿ ಹೇಳೋದಾದರೆ, ಡಿಜಿಟಲ್ ಕೃಷಿ ಮಿಷನ್ ಇದಕ್ಕೆ 2,817 ಕೋಟಿನ ನಿಗದಿ ಮಾಡಿರ್ತಾರೆ. ಇದರಲ್ಲಿ ಏನೇನು ಇದೆ ಅಂತಂದರೆ, ರೈತರ ಜೀವನ ಮಟ್ಟವನ್ನು ಸುಧಾರಿಸುವ ಉದ್ದೇಶದ ಡಿಜಿಟಲ್ ಕೃಷಿ ಮಿಷನ್ಗೆ, ಅಂದರೆ ರೈತರ ಜೀವನ ಮಟ್ಟವನ್ನು ಸುಧಾರಿಸುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತಾರೆ. ಅದಕ್ಕೆ 2,817 ಕೋಟಿಯನ್ನು ಮೀಸಲಿಡ್ತಾರೆ. ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಗಾಗಿ ಬೆಳೆ ವಿಜ್ಞಾನ, ಇದಕ್ಕೋಸ್ಕರ 3,979 ಕೋಟಿಯನ್ನು ಮೀಸಲಿಡುತ್ತಾರೆ. ಈ ಒಂದು ಯೋಜನೆಯಿಂದ 2047 ವೇಳೆಗೆ ಆಹಾರ ಭದ್ರತೆ ಒದಗಿಸುತ್ತದೆ ಅಂತ ಈ ದೂರದೃಷ್ಟಿಯಿಂದ ಈ ಒಂದು ಯೋಜನೆ ಮಾಡ್ತಿದ್ದಾರೆ. ಕೃಷಿ ಶಿಕ್ಷಣ, ನಿರ್ವಹಣೆ ಮತ್ತು ಸಮಾಜ ವಿಜ್ಞಾನಗಳನ್ನು ಬಲಪಡಿಸುವುದು. ಒಟ್ಟು 2,291 ಕೋಟಿ ವೆಚ್ಚದ ಈ ಉಪಕ್ರಮವು ಕೃಷಿ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರನ್ನು ಪ್ರಸ್ತುತ ಸವಾಲುಗಳಿಗೆ ಸಿದ್ಧಪಡಿಸುತ್ತದೆ. ಅಂದರೆ ಇದನ್ನು ಈ ಕಾಲೇಜಸ್ ಏನಿದೆ, ಅಗ್ರಿಕಲ್ಚರ್ ಕಾಲೇಜಸ್, ಅದಕ್ಕೆ ಮೀಸಲಿಡ್ತಾರೆ. ಅಲ್ಲಿ ರಿಸರ್ಚ್ ಮಾಡ್ತಿರೋರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಹಣನ ಉಪಯೋಗಿಸಿ ಅವರು ರಿಸರ್ಚ್ ಮಾಡಿ ಕೃಷಿ ಸವಾಲುಗಳು ಏನೇನು ಬರುತ್ತೆ ಅದಕ್ಕೆ ಅವರು ಈ ಒಂದು ಯೋಜನೆನ ಸಿದ್ಧಪಡಿಸ್ಕೋತಾರೆ. ಜಾನುವಾರುಗಳ ಆರೋಗ್ಯ ನಿರ್ವಹಣೆ ಹಾಗೂ ಪಶುವೈದ್ಯಕೀಯ ಶಿಕ್ಷಣ ಸೇರಿದಂತೆ ಕ್ಷೇತ್ರದ ಸಮಗ್ರ ಸುಧಾರಣೆ 1,702 ಕೋಟಿ ಕೊಟ್ಟಿರ್ತಾರೆ. ಈ ಏನಿದೆ ಪಶುವೈದ್ಯಕೀಯ ಶಿಕ್ಷಣ ಅಂದರೆ ವೆಟನರಿ, ಅದಕ್ಕೆ 1,702 ಕೋಟಿನ ಮೀಸಲಿಡ್ತಾರೆ. ತೋಟಗಾರಿಕೆಯ ಸುಸ್ಥಿರ ಅಭಿವೃದ್ಧಿ, ಒಟ್ಟು 860 ಕೋಟಿ ವೆಚ್ಚದ ಈ ಯೋಜನೆ ತೋಟಗಾರಿಕೆ ಸಸ್ಯಗಳಿಂದ ರೈತರ ಆದಾಯ ಹೆಚ್ಚಿಸುವ ಗುರಿ ಹೊಂದಿದೆ. ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ 860 crores ಅಷ್ಟು ಅಮೌಂಟ್ನ ನೀಡುತ್ತಾರೆ ಈ ಯೋಜನೆಯಲ್ಲಿ. 1,202 ಕೋಟಿ ವೆಚ್ಚದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಬಲವರ್ಧನೆ. ಈ ಕೃಷಿ ವಿಜ್ಞಾನ ಕೇಂದ್ರಗಳಿಗೇನಿದೆ ಅದರ ಡೆವಲಪ್ಮೆಂಟ್ಗಾಗಿ 1,202 ಕೋಟಿನ ನೀಡ್ತಾರೆ. ಮತ್ತು 1,115 ಕೋಟಿ ವೆಚ್ಚದಲ್ಲಿ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆಗೆ ಯೋಜನೆ ರೂಪಿಸಲಾಗಿದೆ. ಇಷ್ಟಾಗಿತ್ತು. ಇದು ರೈತರ ಆದಾಯ ಹೆಚ್ಚಳಕ್ಕೆ 7 ಯೋಜನೆಗಳು. ಮತ್ತು ಇನ್ನೊಂದೇನು ಅಂತಂದರೆ 309 ಕಿಲೋಮೀಟ್ರು ರೈಲು ಮಾರ್ಗಕ್ಕೆ ಒಪ್ಪಿಗೆ. ಮುಂಬೈ ಮತ್ತು ಇಂದೋರ್ ಮಹಾರಾಷ್ಟ್ರ ಮತ್ತು ಏನಿದೆ ಮಧ್ಯಪ್ರದೇಶದ ಇಂದೋರ್, ಈ ನಡುವಿನ 309 ಕಿಲೋಮೀಟರ್ ಉದ್ದದ ಹೊಸ ರೈಲು ಮಾರ್ಗದ ಯೋಜನೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿರುತ್ತೆ. ಇದು 2028-29 ವೇಳೆಗೆ ಪೂರ್ಣಗೊಳ್ಳಬಹುದು. ಇದಕ್ಕೆ 18,036 ಕೋಟಿಯನ್ನು ನೀಡಿದ್ದಾರೆ. ಮಹಾರಾಷ್ಟ್ರದ 2 ಜಿಲ್ಲೆಗಳು ಹಾಗೂ ಮಧ್ಯಪ್ರದೇಶದ 4 ಜಿಲ್ಲೆಗಳ ಮೂಲಕ ಮಾರ್ಗ ಹಾದು ಹೋಗುತ್ತದೆ. ಸೊ ಇದೊಂದೇನು ಅಂತಂದರೆ ಸೆಮಿಕಂಡಕ್ಟರ್ ಘಟಕ, ಗುಜರಾತ್ನ ಸನನ್ನಲ್ಲಿ ಮತ್ತೊಂದು ಸೆಮಿಕಂಡಕ್ಟರ್ ಘಟಕ ಸ್ಥಾಪಿಸುವ ಕೇನ್ಸ್ ಸೆಮಿಕಾನ್ ಪ್ರೈವೇಟ್ ಲಿಮಿಟೆಡ್ ಪ್ರಸ್ತಾವನೆಗೆ ಸಂಪುಟ ಅನುಮೋದನೆ ನೀಡಿರುತ್ತದೆ. ಈ ಒಂದು ಪ್ರಸ್ತಾವಿತ ಘಟಕವನ್ನು 3,300 ಕೋಟಿ ಹೂಡಿಕೆಯೊಂದಿಗೆ ಸ್ಥಾಪಿಸಲಾಗುವುದು.
ಈ ಒಂದು ಘಟಕದ ವಿಶೇಷತೆ ಏನಪ್ಪ ಅಂತಂದರೆ ದಿನವೊಂದಕ್ಕೆ ಈ ಘಟಕದಲ್ಲಿ 60 ಲಕ್ಷ ಚಿಪ್ ತಯಾರಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಸೊ ಇದು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ಏನೇನು ಇಂಪ್ರೂವ್ ಮಾಡ್ಕೊಳ್ಳೋಬೇಕು ಅನ್ನೋದು ಕಮೆಂಟ್ ಮಾಡಿ. ಇಷ್ಟ ಆಗಿದರೆ ಏನು ಇಷ್ಟ ಆಗಿದೆ ಕಮೆಂಟ್ ಮಾಡಿ. ನಮ್ಮ ಇದೇ ರೀತಿ ಈ ಒಂದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ರಿಲೇಟೆಡ್ ಒಂದು ಇನ್ಫಾರ್ಮೇಷನ್ಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.